ನಮಸ್ಕಾರ. ಬೇರೆಯವರಲ್ಲಿ ತಪ್ಪು ಹುಡುಕೋದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇರೋ ಸಾಮಾನ್ಯ ಅಭ್ಯಾಸ ಅಲ್ವಾ? ಆದ್ರೆ 1966ರ ಒಂದು ಹಳೆಯ ಲೇಖನ ಹೇಳೋ ಪ್ರಕಾರ ಈ ಚಿಕ್ಕ ಅಭ್ಯಾಸ ನಮ್ಮ ಜೀವನದ ಮೇಲೆ ಅದೆಷ್ಟು ದೊಡ್ಡ ಪರಿಣಾಮ ಬೀರ್ಬೋದು ಅಂತ ಗೊತ್ತಾ? ಬನ್ನಿ, ಈ ಟೀಕೆ ಮಾಡೋ ಮನಸ್ಥಿತಿಯ ನಿಜವಾದ ಅಪಾಯಗಳೇನು ಅಂತ ಆ ಲೇಖನದ ಮೂಲಕ ಇವತ್ತು ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆನೇ ಇದು: ಯಾಕೆ ನಮ್ಗೆ ಬೇರೆಯವ್ರ ತಪ್ಪುಗಳು ಇಷ್ಟು ಬೇಗ ಕಣ್ಣಿಗ್ ಬೀಳುತ್ತೆ? ಇದು ತುಂಬಾ ಸಹಜ ಅನ್ಸುತ್ತೆ ಅಲ್ವಾ? ಆದ್ರೆ ಲೇಖನ ಏನ್ ಹೇಳುತ್ತೆ ಅಂದ್ರೆ, ಈ ಅಭ್ಯಾಸ ನಾವು ಊಹಿಸೋದ್ಕಿಂತಲೂ ಹೆಚ್ಚು ಅಪಾಯಕಾರಿ. ಹಾಗಾದ್ರೆ ಈ ಸಮಸ್ಯೆಯ ಮೂಲ ಯಾವುದು? ಲೇಖನದ ಪ್ರಕಾರ ಇದನ್ನ ನಿಂದಾಸ್ವಭಾವ ಅಂತ ಕರೀತಾರೆ. ಅಂದ್ರೆ ಇದು ಸುಮ್ನೆ ಟೀಕೆ ಮಾಡೋದಲ್ಲ, ಇದೊಂದು ನಮ್ಮನ್ನೇ ನಾಶ ಮಾಡುವಂಥ ಅಭ್ಯಾಸ. ಲೇಖನ ಇದನ್ನ ತುಂಬನೇ ಸ್ಪಷ್ಟವಾಗಿ ಹೇಳುತ್ತೆ. ಇದು ಬರೀ ತಪ್ಪುಗಳನ್ನ ಎತ್ತಿ ತೋರಿಸೋದು ಅಷ್ಟೇ ಅಲ್ಲ, ಬದಲಾಗಿ ಇದು ನಮ್ಮ ಸುತ್ತಮುತ್ತಲಿನ ಸಂಬಂಧಗಳನ್ನ, ಇಡೀ ಸಮಾಜವನ್ನೇ ನಿಧಾನಕ್ಕೆ ವಿಷದಂತೆ ಹರಡಿ ಹಾಳುಮಾಡುವ ಒಂದು ಮನಸ್ಥಿತಿ. ಸರಿ, ಈ ಅಭ್ಯಾಸದಿಂದ ಸಮಾಜದ ಮೇಲೆ ಆಗೋ ಪರಿಣಾಮಗಳೇನು? ಇದರ ಬೆಲೆಯೇನು? ಈ ಲೇಖನ ಅದನ್ನ ಹಂತ ಹಂತವಾಗಿ ಬಿಡಿಸಿ ಹೇಳುತ್ತೆ. ಇದು ನಮ್ಮನ್ನ ಹೇಗೆ ಒಂಟಿತನದ ಕೂಪಕ್ಕೆ ತಳ್ಳುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇದೊಂದು ರೀತಿ ವಿಷವರ್ತುಲ ಇದ್ದ ಹಾಗೆ. ನಾವು ಒಬ್ರನ್ನ ಟೀಕಿಸಿದ್ರೆ ಪ್ರತ್ಯಾಗಿ ನಮಗೂ ಟೀಕೆನೇ ಸಿಗೋದು. ಜನ ಟೀಕೆ ಮಾಡೋರನ್ನು ಇಷ್ಟಪಡಲ್ಲ. ಕೊನೆಗೆ ಟೀಕಾಕಾರನೇ ಎಲ್ಲರ ದ್ವೇಷಕ್ಕೆ ಕಾರಣ ಆಗ್ತಾನೆ. ಇದು ಇಲ್ಲೇ ನಿಲ್ಲಲ್ಲ, ಒಂದು ಸರಪಳಿಯ ಹಾಗೆ ಮುಂದುವರಿಯುತ್ತಲೇ ಹೋಗುತ್ತೆ. ಯಾರಿಂದಲೂ ಸಹಾಯ ಸಿಗಲ್ಲ, ಯಾರೂ ಸಹಾನುಭೂತಿ ತೋರ್ಸಲ್ಲ. ಕೊನೆಗೆ ಏನಾಗುತ್ತೆ? ಸಾಮಾಜಿಕವಾಗಿ ಸಂಪೂರ್ಣ ಒಂಟಿಯಾಗಿ ಬಿಡ್ತೀವಿ. ಲೇಖನದ ಪ್ರಕಾರ ಇದು ಜೀವನದಲ್ಲಿ ಮಾರಣಾಂತಿಕ ವೈಫಲ್ಯಕ್ಕಿರುವ ನೇರ ದಾರಿ. ಇದರ ಲೆಕ್ಕಾಚಾರ ನೋಡಿ, ತುಂಬಾನೇ ಸರಳ, ಆದ್ರೆ ಅಷ್ಟೇ ಕಠೋರ. ನಾವು ಟೀಕೆ ಮಾಡಿದ ಪ್ರತಿ ಬಾರಿಯೂ ಸ್ನೇಹಿತರ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ ಮತ್ತು ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸಿಂಪಲ್ ಮ್ಯಾಥ್ಸ್. ಹಾಗಾದ್ರೆ ಲೇಖನ ಒಂದು ಅದ್ಭುತವಾದ ಪ್ರಶ್ನೆ ಕೇಳುತ್ತೆ. ಯೋಚ್ನೆ ಮಾಡಿ, ಒಬ್ಬ ವ್ಯಕ್ತಿ ಹಗಲು ರಾತ್ರಿ ಬೇರೆಯವರನ್ನೇ ದೂಷಿಸ್ತಾ ಟೀಕಿಸ್ತಾ ಇದ್ರೆ ಆ ವ್ಯಕ್ತಿ ಬೇರೆಯವರಿಂದ ಸ್ನೇಹವನ್ನ ಹೇಗೆ ತಾನೇ ನಿರೀಕ್ಷಿಸಕ್ ಸಾಧ್ಯ? ಇದಕ್ಕಿಂತ ದೊಡ್ಡ ವಿರೋಧಾಭಾಸ ಇನ್ನೊಂದಿದ್ಯಾ? ಸರಿ, ಈ ಸಮಸ್ಯೆ ಬರೀ ನಮ್ಮ ಸಾಮಾಜಿಕ ಜೀವನಕ್ಕೆ ಮಾತ್ರ ಸೀಮಿತ ಅಲ್ಲ. ಈ ಟೀಕೆ ಮಾಡೋ ಅಭ್ಯಾಸ ನಮ್ಮ ವೈಯಕ್ತಿಕ ಯಶಸ್ಸಿಗೆ ಅದೆಷ್ಟು ದೊಡ್ಡ ಶತ್ರು ಅನ್ನೋದನ್ನ ಈಗ ನೋಡೋಣ. ನೋಡಿ, ಲೇಖನದ ಅತ್ಯಂತ ಪ್ರಬಲವಾದ ವಾಕ್ಯ ಇದು: ಇತರರ ದೋಷಗಳನ್ನು ಎತ್ತಿ ತೋರಿಸುವುದು ಜೀವನದಲ್ಲಿ ಅಭಿವೃದ್ಧಿ, ಉನ್ನತ ಸ್ಥಾನ ಮತ್ತು ಯಶಸ್ಸಿನ ಪ್ರಮುಖ ಶತ್ರು. ಅಂದ್ರೆ ಇದೊಂದು ಸಣ್ಣ ಕೆಟ್ಟ ಚಟ ಅಲ್ಲ, ಇದು ನಮ್ಮ ಬೆಳವಣಿಗೆಯ ದಾರಿಗೆ ಅಡ್ಡಳಾಗಿ ನಿಲ್ಲುವ ಒಂದು ದೊಡ್ಡ ಗೋಡೆ ಇದ್ದ ಹಾಗೆ. ಲೇಖನ ನಮಗೊಂದು ಸವಾಲ್ ಹಾಕುತ್ತೆ. ಇಡೀ ಇತಿಹಾಸದಲ್ಲಿ ಕೇವಲ ಬೇರೆಯವ್ರನ್ನ ಟೀಕೆ ಮಾಡ್ಕೊಂಡೇ ಶ್ರೇಷ್ಠ ವ್ಯಕ್ತಿಯಾದ ಒಬ್ಬರನ್ನಾದ್ರೂ ತೋರ್ಸಕ್ ಸಾಧ್ಯನಾ? ಉತ್ತರ ಏನು ಗೊತ್ತಾ? 0, 0. ಲೇಖನದ ಪ್ರಕಾರ ಅಂತಹ ಒಬ್ಬೇ ಒಬ್ಬ ವ್ಯಕ್ತಿಯ ಉದಾಹರಣೆ ಕೂಡ ಇತಿಹಾಸದಲ್ಲಿಲ್ಲ. ಅಂದ್ರೆ ಟೀಕೆ ಯಶಸ್ಸಿನ ದಾರಿಯಲ್ಲ, ಅದು ಯಶಸ್ಸಿನಿಂದ ನಮ್ಮನ್ನ ದೂರ ತಳ್ಳೋ ದಾರಿಯಷ್ಟೇ. ಆದ್ರೆ ಎಲ್ಲವೂ ನಕಾರಾತ್ಮಕವಾಗಿಲ್ಲ. ಈ ಲೇಖನ ನಮ್ಗೆ ಇನ್ನೊಂದು ದಾರಿಯನ್ನು ತೋರಿಸ್ತೆ, ಒಂದು ಹೆಚ್ಚು ಶಕ್ತಿಯುತವಾದ, ಸ್ಫೂರ್ತಿದಾಯಕವಾದ ದಾರಿ. ಅದೇ ಸತ್ಪುರುಷರ ಮಾರ್ಗ. ಇಲ್ಲಿ ನೋಡಿ, 2 ದಾರಿಗಳು ನಮ್ಮ ಕಣ್ಮುಂದಿವೆ. ಒಂದು ಕಡೆ ಟೀಕಾಕಾರ, ಒಂಟಿಯಾಗ್ತಾನೆ, ಸೋಲನ್ನ ಅನುಭವಿಸ್ತಾನೆ. ಇನ್ನೊಂದು ಕಡೆ ಸತ್ಪುರುಷ, ಎಲ್ಲಾ ವಿರೋಧಗಳನ್ನ ಸಹಿಸ್ಕೊಂಡು ಇಡೀ ಜಗತ್ತಿನಿಂದಲೇ ಪೂಜಿಸಲ್ಪಡುತ್ತಾನೆ. ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಇತಿಹಾಸದ ಮಹಾನ್ ವ್ಯಕ್ತಿಗಳನ್ನೊಮ್ಮೆ ನೆನ್ಪಿಸ್ಕೊಳ್ಳಿ. ಅವರೆಲ್ಲರೂ ಎಷ್ಟೊಂದು ಕಠೋರ ಟೀಕೆ, ದೂಷಣೆಗಳನ್ನ ಎದುರಿಸಿದ್ರು ಅಲ್ವಾ? ಅದೇ ಅವರು ಪ್ರತಿಯಾಗಿ ಯಾರನ್ನೂ ದೂಷಿಸ್ಲಿಲ್ಲ. ತಮ್ಮನ್ನ ಟೀಕಿಸಿದವ್ರಿಗೆ ಯಾವತ್ತೂ ಕೆಟ್ಟದ್ ಬಯಸ್ಲಿಲ್ಲ. ಅದೇ ನೋಡಿ ಅವರ ನಿಜವಾದ ಶಕ್ತಿ. ಹಾಗಾದ್ರೆ ಇದ್ರ ಪರಿಣಾಮ ಏನಾಯ್ತು? ಅವರು ದುರ್ಬಲರು ಅಂತ ಯಾರೂ ಅನ್ಕೊಳ್ಳಿಲ್ಲ. ಬದಲಿಗೆ ಇಡೀ ಜಗತ್ತೇ ಅವರನ್ನ ಗೌರವಿಸಿತು, ಪೂಜಿಸಿತು. ಇದು ಏನ್ ತೋರ್ಸುತ್ತೆ ಅಂದ್ರೆ, ಸಹನೆ ಮತ್ತು ಸಂಯಮ ಇದೆಯಲ್ಲ, ಅದೇ ನಿಜವಾದ ಶಕ್ತಿ. ಹಾಗಾದ್ರೆ ಕೊನೆಯದಾಗಿ 1966ರ ಈ ಲೇಖನ ನಮ್ಮುಂದೆ ಒಂದೇ ಒಂದು ಸರಳ ಪ್ರಶ್ನೆಯನ್ನ ಇಟ್ಹೋಗುತ್ತೆ: ನಿಜವಾದ ಶಕ್ತಿ ಇರೋದು ಟೀಕೆ ಮಾಡೋದ್ರಲ್ಲ ಅಥವಾ ಸಹಿಸ್ಕೊಳ್ಳೋದ್ರಲ್ಲ? ಈ ಪ್ರಶ್ನೆ ಬಗ್ಗೆ ಖಂಡಿತ ಯೋಚನೆ ಮಾಡಿ.